ಒಂದು ಬಕೆಟಲ್ಲಿ ಹಾಕಿ ಸರ್ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಫುಲ್ಲು ಸ್ಮೂತ್ ಆಗುತ್ತೆ ಸರ್. ಆಮೇಲೆ ನಾವು ಅದನ್ನು ಹಾಲು ಮಾಡಿ ಸಣ್ಣ ಮರಿಗಳಿಗೆ ಹಾಕ್ತೀವಿ. ನೆನೆಸ್ತಾ ಇದೀವಿ. ಸರ್ ಐ ಆಮ್ ಎ ಎಜುಕೇಟೆಡ್ ಬಟ್ ಐ ಆಮ್ ಎ ಫಾರ್ಮರ್. ಸರ್ ನೋಡಿ ಸರ್, ಇದೇ ನನ್ನ ಪ್ರಪಂಚ. ನೋಡಿ ಸರ್, ಕಣ್ಣಿ ಕಾಣೋವರೆಗೂ ಹಸಿರು ನೀರು, ಎಲ್ಲರೂ ಸಿಟಿ ಓಡೋಗ್ತಾರೆ. ನಾವು ಎಜುಕೇಶನ್ ಆಗಿ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬಾರ್ದು ಅಂತ 16 ಎಕರೆವರೆಗೂ ಫಿಶ್ ಪಾಂಡ್ ಮಾಡ್ಕೊಂಡಿದೀವಿ. ಈ ಕಡೆ ಫಿಶ್ ಪಾಂಡ್ ನಮ್ದೆ, ಈ ಕಡೆನೂ ನಮ್ದೆ. ನಾವು ನಮ್ಮ ಜಮೀನಲ್ಲೇ ಒಂದು ಸಣ್ಣದ ಆಫೀಸ್ ಮಾಡ್ಕೊಂಡಿದೀವಿ. ಒಂದು 6 ವರ್ಷದಿಂದ ಮೀನ್ ಮರಿಗಳನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ವಿ. ನಮ್ಮ ಪಾಂಡಲ್ಲೇ ಏನ್ ಸೈಜ್ ಬಂದಿದೆ ನೋಡ್ರಿ ಸರ್. ನೋಡಿ ಸರ್, ಗೌರಿ ಇದು 6 ತಿಂಗಳಿಗೆಲ್ಲ 1-1.5 kg ಬರುತ್ತೆ ಸರ್. ಇದು ಒಳ್ಳೆ ಟೇಸ್ಟ್. ಇದು 2 ತಿಂಗಳು ಮರಿ, ಇದು 6 ತಿಂಗಳು ಮರಿ. ಕಾಟ್ಲಾ ನಮಿಗಾಗ್ಲಿ ಕೆರೆಯರ್ಗಾಗ್ಲಿ ಲಕ್ಷ್ಮಿ ಇದ್ದಂಗೆ ಸರ್ ಇದು. ಸರ್ ಇದು ರಘು ಮರಿ 4-5 kg ಬರುತ್ತೆ ಸರ್. ಇದು ಲಕ್ಷ ಮರಿಗೆ ನಾವು 30,000 ತಗೊಂತೀವಿ. 10-15 ಲಕ್ಷ ಆದಾಯ ಮಾಡ್ಕೊಡುತ್ತೆ ಸರ್. ಇದು ನೋಡಿ ಸರ್, ಇದು ಗ್ಲಾಸ್ ಕರ್ಪು ಬರೀ ಹುಲ್ಲು ಸೊಪ್ಪು ತಿನ್ಕೊಂಡೆ ಸೈಜ್ ಆಗ್ಬಿಡುತ್ತೆ. ಇದು ಕಾಟ್ಲಾ ಬೇಕಾ ಗೌರಿ ಬೇಕಾ? ನಾವು ಗೌರ್ಮೆಂಟ್ ರೇಟ್ಗಿಂತ ಕಮ್ಮಿ ರೇಟ್ಗೆ ಕೊಡ್ತಾ ಇದೀವಿ. ನಾವು ಎಲ್ಲ ಹೋಲ್ಸೇಲ್ ರೇಟ್ಗೆ ಕೊಡ್ತಾ ಇದೀವಿ ಸರ್. ಅತಿ ಕಡಿಮೆ ಬೆಲೆಗೆ ನಾವು ಮರಿ ಕೊಡ್ತಾ ಇದೀವಿ. ಈ ತರ ಮರಿಗಳನ್ನ ಕಂಡೀಷನ್ ಹಾಕಿರ್ತೀವಿ ಸರ್. ಅವರೇ ಎಣಿಸ್ಕೊಂಡು ಅವರೇ ಲೋಡ್ ಮಾಡ್ಕೊಳ್ಳಿ ಸರ್. ಸರ್ ನೋಡಿ ಸರ್, ಎಷ್ಟು ಆಕ್ಟಿವ್ ಆಗಿದೆ ನೋಡಿ ಮರಿ. ಸರ್ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದೀವಿ. ಗೌರಿ, ಕಾಟ್ಲಾ, ರೋಹು, ಮುರುಗಲು, ಗ್ಲಾಸ್ ಕರ್ಪು ಮತ್ತೆ ಸಿಲ್ವರ್ ಕಾಟ್ಲಾ. ಒಳ್ಳೆ ಜಾತಿನ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್. ಒಂದು ವರ್ಷದಲ್ಲಿ 1 ಕೋಟಿ ರೂಪಾಯಿವರೆಗೂ ಬಿಸ್ನೆಸ್ ಮಾಡ್ತೀವಿ. ಒಂದು 10 ಕೋಟಿ ಮೀನ್ ಮರಿಗಳನ್ನ ನಾವು ಸಪ್ಲೈ ಮಾಡ್ತೀವಿ. ಈಗ ನಾವು GST ಬಿಲ್ ಎಲ್ಲ ಕೊಡ್ತೀವಿ. ರೈತರಿಗೆ ಚೆನ್ನಾಗಿ ಕ್ಲೈಮ್ ಆಗುತ್ತೆ ಸರ್. ಇದು ಸರ್ ಐ ಆಮ್ ಎ ಎಜುಕೇಟೆಡ್ ಬಟ್ ಐ ಆಮ್ ಎ ಫಾರ್ಮರ್. ನೀವು ನೋಡ್ಕೊಂಡ್ ಬಂದ್ರಲ್ಲ ಆ ಕಡೆಯಿಂದ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಲ್ಲ ನೋಡಿ ಸರ್. ಈ ಕಡೆ ನೋಡಿ, ಈ ಕಡೆ ಫಿಶ್ ಪಾಂಡು ನಮ್ದೆ, ಈ ಕಡೆನೂ ನಮ್ದೆ. ನೋಡಿ ಸರ್, ಬನ್ನಿ, ನಾವು ಒಂದು ಸಣ್ಣದಾಗಿ ಆಫೀಸ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಮಾಡ್ಕೊಂತಾರೆ. ದೊಡ್ಡ ಇಂಜಿನಿಯರಿಂಗ್ ಎಲ್ಲ ಮಾಡಿ ದೊಡ್ಡ 10 ಅಫ್ಟರ್ 20 ಅಫ್ಟರ್ ಬಿಲ್ಡಿಂಗ್ ಒಳಗಡೆ ಆಫೀಸ್ ಮಾಡ್ಕೊಂಡಿರ್ತಾರೆ. ನಾವು ನಮ್ಮ ಜಮೀನಲ್ಲೇ ಒಂದು ಸಣ್ಣದ ಆಫೀಸ್ ಮಾಡ್ಕೊಂಡಿದ್ದೀವಿ. ಸೊ ಊರಲ್ಲೇ ಆಫೀಸ್ ಮಾಡ್ಕೊಂಡಿದ್ದೀವಿ. ಊರಲ್ಲೇ ಆಫೀಸ್. ಸೊ ಹಳ್ಳಿಯಲ್ಲಿ ಆಫೀಸ್ ಮಾಡ್ಕೊಳ್ಳೋಕೆ ಕಾರಣ ಸರ್, ಇಲ್ಲಿ ಈಗ ರೈತರು ಬಂದರೆ, ಈಗ ನಾವು ಯಾವ ಥರ ಸಿಸ್ಟಮೆಟಿಕಾಗಿ ಮಾಡಿದ್ದೀವಿ. ಈಗ ನಾವು ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ 1 ಕೋಟಿ ರೂಪಾಯಿವರೆಗೂ ಬಿಸ್ನೆಸ್ ಮಾಡ್ತೀವಿ. ಒಂದು 10 ಕೋಟಿ ಮೀನ್ ಮರಿಗಳನ್ನ ನಾವು ಸಪ್ಲೈ ಮಾಡ್ತೀವಿ. ಬಿಲ್ಗಳೆಲ್ಲ ಹಾಕ್ಕೊಡ್ಬೇಕಾಗತ್ತೆ. ನಾವು ಬಿಲ್ಲೆಲ್ಲ ಹಾಕ್ಕೊಡ್ತೀವಿ. ಇಲ್ಲಿ ಕೂಡ ಬಿಲ್ಲು ಹಾಕ್ತೀರಾ? ಇಲ್ಲಿ ಹೌದು ಸರ್, ಬಿಲ್ಲೆಲ್ಲ ಹಾಕ್ಕೊಡ್ತೀವಿ. ಬನ್ನಿ ಸರ್, ನಾವು ಬಿಲ್ ಯಾವ ರೀತಿ ಹಾಕ್ತೀವಿ. ರೈತರುಗಳಿಗೆ ಕ್ಲೈಮ್ ಆಗುತ್ತೆ ಸರ್. ಇದು ಅವರ ಫಿಶರಿ ಡಿಪಾರ್ಟ್ಮೆಂಟಲ್ಲಿ ಹೋಗಿ ತೊಗೊಂಡ್ರೆ ನೋಡಿ ಸರ್, ನಮ್ಮದು ರಿಜಿಸ್ಟ್ರೇಷನ್ ಕಾಪಿ, ಬಿಲ್ಲು ಎಲ್ಲ ಕೊಡ್ತೀವಿ. ಚಿಕ್ಕದಾಗಿ ಹೌದು ಸರ್, ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಆಫೀಸು. ಈಗ ನಾವು GST ಬಿಲ್ ಎಲ್ಲ ಕೊಡ್ತೀವಿ. ರೈತರಿಗೆ ಚೆನ್ನಾಗಿ ಕ್ಲೈಮ್ ಆಗುತ್ತೆ ಸರ್. ಇದು ಈಗ ಅವರ ಫಿಶರಿ ಡಿಪಾರ್ಟ್ಮೆಂಟ್ ಆಫೀಸ್ಗಳಲ್ಲಿ ಕ್ಲೈಮ್ ಮಾಡ್ಕೋಬಹುದು ಅವರು. ಹೌದು ಸರ್. ಸರ್ ನೋಡಿ ಸರ್, ಇದೇ ನನ್ನ ಪ್ರಪಂಚ. ನೋಡಿ ಸರ್, ಕಣ್ಣಿ ಕಾಣೋವರೆಗೂ ಹಸಿರು ನೀರು, ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಹಳ್ಳಿಲಿ ಬಂದು ಜೀವನ ಮಾಡಬೇಕು. ಎಲ್ಲರೂ ಸಿಟಿಗೆ ಓಡೋಗ್ತಾರೆ. ಒಳ್ಳೊಳ್ಳೆ ಬಿಸ್ನೆಸ್ ಇದಾವೆ. ಈಗ ನಾವು ಮೀನ್ ಮರಿ ಸಪ್ಲೈ ಮಾಡೋದ್ರಲ್ಲಿ ನಾವು ಮೋಸ ಎಲ್ಲ ಮಾಡಬೇಕಾದ್ರೆ ನಾವು ಈ ಥರ ಆಫೀಸ್ ಎಲ್ಲ ಮಾಡ್ಕೊಳಲ್ಲ. ಈಗ ಟೆಂಪ್ರರಿ ಮಾಡ್ಕೊಂಡವ್ರು ಎಲ್ಲಿ ಬೇಕೋ ಅಲ್ಲಿ ಜಮೀನು 1 ಎಕರೆ 2 ಎಕರೆ ಲೀಸಿಗೆ ಹಾಕ್ಸ್ಕೊಂತಾರೆ. ಅವರು 1 ವರ್ಷದ ಮಟ್ಟಿಗೆ ಜಮೀನು ಮೀನ್ ಮರಿಗಳನ್ನ ಮಾರಾಟ ಮಾಡಿ ಮೋಸ ಮಾಡ್ತಾರೆ. ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಾರೆ ಸರ್. ಆದರೆ ನಾವು ಪರ್ಮನೆಂಟಾಗಿ ಆಫೀಸ್ ಮಾಡ್ಕೊಂಡಿರೋದು ಏನಕ್ಕಂದರೆ, ನಾವು ಈ ವೃತ್ತಿಲಿ ಬೆಳಿಬೇಕು ಅಂತ ಇಷ್ಟು ಆಫೀಸ್ ಮಾಡ್ಕೊಂಡು ಇಲ್ಲೇ ಸ್ಟ್ಯಾಂಡ್ ಆಗ್ಬೇಕಂತ ಮಾಡ್ಕೊಂಡಿದ್ದೀವಿ ಸರ್. ಸರ್ ನೋಡಿರಿ, ಶೇಂಗಾ ಹಿಂಡಿ ಇದು. ಈ ಫುಡ್ನ ಮೇಂಟೈನ್ ಮಾಡಿದ್ರೆ ಮೀನ್ ಮರಿಗಳು ಆರೋಗ್ಯವಾಗಿರ್ತವೆ. ಇದು ಸಣ್ಣ ಮರಿಗಳು ಹಾಲು ಕುಡಿತವೆ. ಈಗ ಆ ಮರಿಗಳಿಗೆ ಕೊಡ್ತೀವಿ ಸರ್ ನಾವು ಇದನ್ನು. ಒಂದು ಬಕೆಟಲ್ಲಿ ಹಾಕಿ ಸರ್ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಫುಲ್ಲು ಸ್ಮೂತ್ ಆಗುತ್ತೆ ಸರ್. ಆಮೇಲೆ ನಾವು ಅದನ್ನು ಹಾಲು ಮಾಡಿ ಸಣ್ಣ ಮರಿಗಳಿಗೆ ಹಾಕ್ತೀವಿ. ಆವಾಗ ಮರಿಗಳು ಆರೋಗ್ಯವಾಗಿರ್ತವೆ ಸರ್. ಸರ್ ನೋಡಿ, ಶೇಂಗಾ ಹಿಂಡಿ ನೆನೆಸ್ತಾ ಇದ್ದೀವಿ. ಈಗ ಅರ್ಧ ಗಂಟೆ ನೆನೆಸಿದ ತಕ್ಷಣ ಸ್ಮೂತ್ ಆಗುತ್ತೆ ಅದು. ಸೊ ಈ ಥರ ಹಾಲು ಪ್ರಿಪೇರ್ ಮಾಡ್ಕೊಂಡು. ಹೌದು ಸರ್, ಈ ಥರ ನೆನೆಸ್ಬಿಟ್ಟು ಹಾಲನ್ನ ಪ್ರಿಪೇರ್ ಮಾಡಿ ಸಣ್ಣ ಮರಿಗಳಿಗೆ ಹಾಲು ರೆಡಿ ಮಾಡ್ತಾ ಇದ್ದೀವಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ. ಶಿವಮೊಗ್ಗ ಡಿಸ್ಟಿಕ್ಕು, ಶಿವಮೊಗ್ಗ ತಾಲೂಕು, ಬುಕ್ಲಾಪುರ ಅಂತ ವಿಲೇಜ್ ನಮ್ಮದು. ಸರ್ ನಾವೀಗ ಒಂದು 6 ವರ್ಷದಿಂದ ಮೀನು ಮರಿಗಳನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ವಿ. ಮುಂಚೆ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ಈಗ ಅವ್ರಿಗೆ ಒಂಚೂರು ವಯಸ್ಸಾಗಿದೆ, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ವಿ ಸರ್. ನಾವೀಗ ನಾವು BCom ಎಜುಕೇಷನ್ ಆಗಿದೆ. ನಾವು ಎಜುಕೇಷನ್ ಆಗಿ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬಾರ್ದು ಅಂತ ನಾವು 6 ವರ್ಷದಿಂದ 1 ಎಕರೆ 2 ಎಕರೆಯಿಂದ ಸ್ಟಾರ್ಟ್ ಮಾಡಿದವರು ಇವತ್ತು 16 ಎಕರೆವರೆಗೂ ಫಿಶ್ ಪಾಂಡ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಹೋಲ್ಸೇಲ್ ರೇಟಿಗೆ ಕೊಡ್ತಾಯಿದ್ದೀವಿ ಸರ್. ಎಲ್ಲರೂ ವಿಚಾರಿಸ್ರಿ, ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಸರ್ ಈ ರೇಟಿಗೆ. ನಾವು ದೊಡ್ಡ ಮಟ್ಟದಾಗ ಮಾಡಿರೋದ್ರಿಂದ ಅತಿ ಕಡಿಮೆ ಬೆಲೆಗೆ ನಾವು ಮರಿ ಕೊಡ್ತಾಯಿದ್ದೀವಿ. ಎಲ್ಲ ಕಡೆ ವಿಚಾರಿಸ್ರಿ, ನಮ್ಮ ಕಡೆನೂ ವಿಚಾರಿಸ್ರಿ, ನಮ್ಮ ಮರಿಗಳನ್ನೂ ಒಂದ್ಸಲಿ ನೋಡ್ರಿ. ಒಳ್ಳೆ ಉತ್ತಮವಾದ ಆರೋಗ್ಯವಾದಂಥ ತಳಿಗಳನ್ನೇ ನಾವು ಕೊಡ್ತೀವಿ. ತೊಗೊಂಡೋದ್ರೆ ಸರ್ ನಿಮ್ಮ ಕೇರಲ್ಲೂ ಚೆನ್ನಾಗಿ ಬರುತ್ತೆ, ಉತ್ತಮ ಇಳುವರಿ ಬರುತ್ತೆ ಸರ್. ನಾವು ಇದು ಗ್ಯಾರಂಟಿ ಕೊಡ್ತೀವಿ. ನೋಡಿ ಸರ್, ಇದೇ ನಮ್ಮ ವಾತಾವರಣ. ನೋಡಿ ಸರ್, ಕಣ್ಣಿ ಕಾಣೋವರೆಗೂ ಹಸಿರು ನೀರು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಮರಿಗಳನ್ನ ಕಂಡೀಷನ್ಗೆ ಹಾಕಿರ್ತೀವಿ ಸರ್. ಈಗ ಮರಿಗಳು ಕಂಡೀಷನ್ಗೆ ಹಾಕಾದ್ಮೇಲೆ ಕಸ್ಟಮರ್ಗೆ ಬೇಕಾದರೆ ಅವರೇ ಬಂದು ಈ ಥರ ಒಂದು ಕಪ್ ಇರುತ್ತೆ. ಈ ಥರ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡು ಬೇಕಾದ್ರೆ ಅವರೇ ಎಣಿಸ್ಕೊಂಡು ಅವರೇ ಲೋಡ್ ಮಾಡ್ಕೊಳ್ಳಿ ಸರ್. ಬೇಕಿದ್ರೆ ನಾವು ಮೇಲ್ಗಡೆ ಇರ್ತೀವಿ. ಅವರಿಗೆ ಅಳತೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದರೆ ನಾವು ಮೇಲಿರ್ತೀವಿ. ಅವ್ರು ಬಂದು ನಮಗೂ ಮೋಸ ಆಗ್ದಂಗೆ ಅವರೇ ನೀಟಾಗಿ ನಿಂತ್ಕೊಂಡು ಅವರೇ ಅಳ್ಕೊಂಡು ತೊಗೊಂಡೋಗ್ಲಿ ಸರ್. ಆ ಥರ ಆಪ್ಷನ್ ಇದೆ. ಅವರು ಕಸ್ಟಮರ್ಗಳು ಎಷ್ಟು ಲಕ್ಷ ಮರಿಗಳು ಕೇಳಿದ್ರು ನಮ್ಮದೇ ಆಕ್ಸಿಜನ್ ವೆಹಿಕಲ್ ಇದೆ. ಸೇಫಾಗಿ ಡೆಲಿವರಿ ಕೊಡೋರ್ಗೂ ನಮ್ಮದೇ ಜವಾಬ್ದಾರಿ ಸರ್. ಈ ಥರ ಹಾಕೊಂಡು ಕಸ್ಟಮರ್ಗಳ ಕೈಯಲ್ಲೇ ಎಣಿಸ್ಕೊತೀವಿ. ಅವ್ರ ಕಣ್ಮುಂದೆ ಎಣಿಸಿ ಅವ್ರು ಎಷ್ಟು ಕೇಳಿದ್ರು ಅಷ್ಟು ಮರಿ ಕೊಡ್ತೀವಿ ಸರ್. ಸರ್ ನೋಡಿ ಸರ್, ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ ಮರಿ, ಎಷ್ಟು ಆರೋಗ್ಯವಾಗಿದೆ ನೋಡಿ. ಈ ಥರ ಆರೋಗ್ಯವಾಗಿರೋ ಮರಿ ತೊಗೊಂಡೋಗ್ಬಿಟ್ರೆ ಚೆನ್ನಾಗಿ ಬಂದೇ ಬರುತ್ತೆ ಸರ್. ಸರ್ ನೋಡಿರಿ ಸರ್, ಮೀನುಗಳು ನಮ್ಮ ಪಾಂಡಲ್ಲೇ ಏನು ಸೈಜ್ ಬಂದಿದ್ದಾವೆ ನೋಡಿರಿ. ಇನ್ನು ಕೆರೆಯಲ್ಲಿ ಯಾವ ಸೈಜ್ ಬರುತ್ತೆ ಸರ್, ನೀವೇ ನೋಡಿರಿ. ಸರ್ ನೋಡಿ ಸರ್, ಗೌರಿ
ಇದು 6 ತಿಂಗಳಿಗೆಲ್ಲ 1-1.5 kg ಬರುತ್ತೆ ಸರ್ ಇದು. ಗೌರಿ ಮೈ ಆಗ್ಲ ಸರ್, ಇದು ಒಳ್ಳೆ ಟೇಸ್ಟ್ ಇದು. ಕೆರಡ್ ತುಂಬಾ ಚಾಯ್ಸ್ ಮಾಡ್ತಾರೆ ಸರ್. ಇದು 6 ತಿಂಗಳು ಮರಿ ಸರ್. ಇದು ನಮ್ಮ ಪಾಂಡಲ್ಲೇ ಈ ಸೈಜ್ ಬಂದಿದೆ ನೋಡಿ ಸರ್. ಈಗ ಇಷ್ಟು ಆರೋಗ್ಯವಾಗಿರೋ ಮರಿ ನಾವು ಬಿಡೋದ್ರಿಂದ ಸರ್ ಈ ಸೈಜ್ ಬಂದಿದೆ ನೋಡ್ರಿ. ಸೊ ಇದು ಬಂದು ಈ ಕಲರೇ ಇರ್ತಾರೇನೋ ಇರೋದಾ ಸರ್? ಇದು 2 ಕಲರ್ ಬರುತ್ತೆ ಸರ್. ಈ ಗೋಲ್ಡ್ ಕಲರ್ ಬರುತ್ತೆ ಮತ್ತು ಇನ್ನೊಂದು ನಾರ್ಮಲ್ ಕಲರ್ ಬರುತ್ತೆ. ಈ ಕಲರ್ ಮರಿನ ಜಾಸ್ತಿ ಚಾಯ್ಸ್ ಮಾಡ್ತಾರೆ. ಇದು 2 ತಿಂಗಳು ಮರಿ, ಇದು 6 ತಿಂಗಳು ಮರಿ. ಇದು ನೋಡ್ರಿ, 2 ತಿಂಗಳಿಗೆ ಈ ಸೈಜ್ ಬರುತ್ತೆ. 2 ತಿಂಗಳ ಮೇಲೆ ಇದು ಗ್ರೋತಿಂಗ್ ಸ್ಪೀಡ್ ಸರ್. ಇದು ಕಾಟ್ಲಾ ನಮಗಾಗ್ಲಿ ಕೆರೆಯರ್ಗಾಗ್ಲಿ ಲಕ್ಷ್ಮಿ ಇದ್ದಂಗೆ ಸರ್. ಇದು ನಾವು ಸ್ಪಾನ್ ಬಿಟ್ಟರು ಅಷ್ಟೇ ಚೆನ್ನಾಗಿ ಪಾಸ್ ಆಗುತ್ತೆ. ಕೆರೆಯರ್ ತೊಗೊಂಡೋಗಿ ಮೀನು ಬಿಟ್ರು ಅಷ್ಟೇ ಚೆನ್ನಾಗಿ ಕೆರೆಯಲ್ಲೂ ಪಾಸ್ ಆಗುತ್ತೆ ಸರ್. ಇದು ಬೇಗ ಶಿಕಾರಿ ಆಗುತ್ತೆ. ಅದಕ್ಕೋಸ್ಕರ ಕೆರೆಯರು ಬೇಗ ಚಾಯ್ಸ್ ಮಾಡ್ತಾರೆ ಸರ್. ಮತ್ತು ಬೆಳೆದ ಮೇಲೆ ರೇಟು ತುಂಬ ಚೆನ್ನಾಗಿದೆ ಸರ್. ಸರ್ ಇದು ರಘು ಮರಿ. ಇದು 1 ವರ್ಷದವರೆಗೂ ಗ್ರೋತಿಂಗ್ ಸ್ಲೋ ಸರ್. ಇದು 4-5 ವರ್ಷ ಕೆರೆ ಮಾಡಿರ್ತಾರಲ್ಲ, ಅವ್ರು ಮಾಡ್ಕೊಂಡ್ರೆ 2 ವರ್ಷಕ್ಕೆಲ್ಲ 4ರಿಂದ 5 kg ಬರುತ್ತೆ ಸರ್. ಇದು 1 ವರ್ಷದವರೆಗೂ 3/4 kg 1 kg ಆ ಥರ ಇರುತ್ತೆ. ಇನ್ನು 2 ವರ್ಷಕ್ಕೆಲ್ಲ 4ರಿಂದ 5 kg ಆ ಥರ ಬರುತ್ತೆ ಸರ್. ಸರ್ ಇದು ಲಕ್ಷ ಮರಿಗೆ ನಾವು 30,000 ತೊಗೊತೀವಿ ಸರ್ ನಾವು. ಇದು ಹೆಚ್ಚು ಕಮ್ಮಿ ಲಕ್ಷ ಮರಿಗೆ ಒಂದು 10ರಿಂದ 15 ಲಕ್ಷ ಆದಾಯ ಮಾಡಿಕೊಡುತ್ತೆ ಸರ್. 15 ಲಕ್ಷ 10ರಿಂದ 15 ಲಕ್ಷ ಆದಾಯ ಮಾಡಿಕೊಡುತ್ತೆ. ಹತ್ರ 3 ತಿಂಗಳು ಮರಿ ಸರ್ ಇದು. ಸರ್ ಇದು ನೋಡಿ ಸರ್, ಇದು ಗ್ಲಾಸ್ ಕರ್ಪು. ಇದು ಕೆರೆಯಲ್ಲಿ ಏನು ಖರ್ಚು ಬರಲ್ಲ ಸರ್ ರೈತರಿಗೆ. ಬರೀ ಹುಲ್ಲು ಸೊಪ್ಪು ತಿನ್ಕೊಂಡೇ ಸೈಜ್ ಆಗ್ಬಿಡುತ್ತೆ. ಇದು ಹುಲ್ಲು ಸೊಪ್ಪು ಜಾಸ್ತಿ ಇರೋ ಅಂಥ ಕೆರೆ ಚಾಯ್ಸ್ ಮಾಡ್ತಾರೆ ಸರ್. ಇದು ನಮ್ಮ ಸೊರಬ ಭಾಗದಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಮ್ಮ ಮಲೆನಾಡಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ ತುಂಬ ಜನ ಬಂದು ತೊಗೊಂಡೋಗ್ತಾರೆ ಸರ್. ಕೆರೆಯಲ್ಲಿ ಸಿಗೋಂಥ ನ್ಯಾಚುರಲ್ ಫುಡ್ ಹುಲ್ಲು ಸೊಪ್ಪನ್ನು ತಿನ್ಕೊಂಡೆ ಸೈಜ್ ಆಗಿಬಿಡುತ್ತೆ ಸರ್. ಸರ್ ಇದು ನಾವು ಕಲ್ಕತ್ತಾದಿಂದ ತರಿಸೋ ಸ್ಪಾನ್. ಇದು ನಮ್ಮ BRPL ಸಿಗಲ್ಲ. ಅದಕ್ಕೋಸ್ಕರದಿಂದ ಕಲ್ಕತ್ತಾದಿಂದ ಸ್ಪಾನ್ ತಂದು ನಾವು ರೇರಿಂಗ್ ಮಾಡಿ ಸೈಜ್ ಮಾಡಿ ಮಾಡ್ತೀವಿ ಸರ್. ಇದು ಬಂದು ಎಷ್ಟು kg ಬರುತ್ತೆ ಒಂದು 6 ತಿಂಗಳಿಗೆ? 6 ತಿಂಗಳಿಗೆಲ್ಲ 1.5-2 kg ಬರುತ್ತೆ ಸರ್. 1 ವರ್ಷಕ್ಕೆ 3-4 kg ಸೈಜ್ ಬರುತ್ತೆ ಸರ್. ಇದು ಸರ್ ಕಾಟ್ಲಾ ಬೇಕಾ ಗೌರಿ ಬೇಕಾ ಯಾವ್ದು ಬೇಕಾದರೂ ಬರ್ರಿ ಸರ್. ನಾವು ಗೌರ್ಮೆಂಟ್ ರೇಟ್ಗಿಂತ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀವಿ. ನಾವು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದೀವಿ ಸರ್. ಅತಿ ಕರ್ನಾಟಕದಲ್ಲೇ ಎಲ್ಲ ಕಡೆ ವಿಚಾರಿಸ್ರಿ, ಅತಿ ಕಡಿಮೆ ಬೆಲೆ ಕೊಡ್ತೀವಿ ಸರ್ ನಾವು ಮೀನು ಮರಿಗಳನ್ನ. ಸೊ ನೀವು ಎಲ್ಲಿ ಯಾವ ಕಡೆ ಎಲ್ಲ ಕೊಡ್ತೀರಾ ಫಿಶ್ನ? ಸರ್ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದ್ದೀವಿ. ಜಾಸ್ತಿ ಅಂದರೆ ಬೆಂಗಳೂರು, ತುಮಕೂರು, ಈ ನಮ್ಮ ಸೊರಬ ತಾಲೂಕು ಇಲ್ಲೆಲ್ಲ ಜಾಸ್ತಿ ಹೋಗುತ್ತೆ ಸರ್ ನಮ್ಮದು. ಎಲ್ಲ ಕಡೆ ವಿಚಾರಿಸಿ ನಮಗೆ ನಮ್ಮ ಹತ್ರ ಬನ್ನಿ. ನಮ್ಮ ರೇಟಿಗೂ ಅವ್ರ ರೇಟಿಗೆ ಕಂಪೇರ್ ಮಾಡಿ ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅಲ್ಲಿ ತೊಗೊಂಡೋಗ್ರಿ ಸರ್. ಆರೋಗ್ಯವಾದ ಮರಿ ಒಳ್ಳೆ ಕಡಿಮೆ ರೇಟಿಗೆ ಕೊಡ್ತೀವಿ ಸರ್ ನಾವು. ಸರ್ ಈಗ ನಮ್ಮ ಹತ್ರ 6 ಜಾತಿ ಮೀನು ಮರಿಗಳು ಸಿಗುತ್ತೆ ಸರ್. ಈಗ ಗೌರಿ, ಕಾಟ್ಲಾ, ರೋಹು, ಮುರುಗಲು, ಗ್ಲಾಸ್ ಕರ್ಪು ಮತ್ತು ಸಿಲ್ವರ್ ಕಾಟ್ಲಾ. ಈಗ ನಮ್ಮ ಹತ್ರ ಗ್ಲಾಸ್ ಕರ್ಪು ಮತ್ತು ಸಿಲ್ವರ್ ಕಾಟ್ಲಾ ಇವೆರಡು ನಾವು ಕಲ್ಕತ್ತಾದಿಂದ ತರಿಸ್ತೀವಿ ಸರ್. ಇನ್ನೂ 4 ಜಾತಿ ಮೀನು ಮರಿಗಳು ನಮಗೆ ಇಲ್ಲೇ BRPL ಸ್ಪಾನ್ ಸಿಗುತ್ತೆ. ಅಲ್ಲಿಂದ ತೊಗೊಂಬಂದು ಮರಿ ಸೈಜ್ ಮಾಡಿ ಮಾಡ್ತೀವಿ ಸರ್ ನಾವು. ಸರ್ ಈಗ BRPಯಿಂದ ತಂದಿದ್ದು ಮರಿ 5 ದಿನದ ಮರಿ ಅವ್ರು ನಮ್ಮ ಕೈಯಲ್ಲಿ ಕೊಡ್ತಾರೆ. ಈಗ ನಾವು ಪಾಂಡೊಳಗೆ ಒಂದು ಸಣ್ಣ ಹುಳನೂ ಇರ್ಬಾರ್ದು ಸರ್. ಆ ಥರ ಪಾಂಡನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು 5 ದಿನದ ಮುಂಚೆ ಸಗಣಿ ಮಿನರಲ್ ಮಾಡಿಬಿಟ್ಟು ಪಾಂಡಿಗೆ ಮರಿ ಬಿಡ್ತೀವಿ. ಮರಿ ಬಿಟ್ಟಾದ್ಮೇಲೆ 20 ದಿವಸಕ್ಕೆಲ್ಲ ನಮ್ಮ ಕೈಯಲ್ಲಿ 1 ಇಂಚ್ ಬರುತ್ತೆ. ಡೈಲಿ ಬೆಳಗ್ಗೆ ಸಂಜೆ ಶೇಂಗಾ ಹಿಂಡಿ ಮೇಂಟೈನ್ ಮಾಡ್ತೀವಿ ಸರ್ ನಾವು. ನಾವು ನೀಟಾಗಿ ಹೆಲ್ತಿಯಾಗಿ ಮೇಂಟೈನ್ ಮಾಡಿರೋದ್ರಿಂದ ಮರಿ ಹೆಲ್ತಿಯಾಗಿರ್ತವೆ. ಕಸ್ಟಮರ್ಗಳು ಬಂದು ನೋಡಿದ್ರೂ ಅವ್ರಿಗೆ ಆರೋಗ್ಯವಾಗಿರ್ಬೇಕು ಸರ್ ಮರಿ. ಆ ಥರ ನಾವು ರೆಡಿ ಮಾಡಿಬಿಟ್ಟು ಕಸ್ಟಮರ್ ಕೈಯಲ್ಲಿ ಕೊಡ್ತೀವಿ. ಅವ್ರು ಕೆರೆಗೆ ಬಿಟ್ಮೇಲೂ ಅಷ್ಟೇ ಚೆನ್ನಾಗಿ ಬರ್ತದೆ ಸರ್ ಮೀನು ಮರಿಗಳು. ಸರ್ ಈಗ 1 ಇಂಚ್ ಮರಿ ತೊಗೊಂಡೋದ್ರೆ ಒಂದು 100ಕ್ಕೆ 60% ಬದುಕೋ ಚಾನ್ಸಸ್ ಇರುತ್ತೆ. 2 ಇಂಚ್ ಮರಿ ತೊಗೊಂಡೋದ್ರೆ 80% ಬದುಕೋ ಚಾನ್ಸಸ್ ಇರುತ್ತೆ ಸರ್. ಅದಕ್ಕೋಸ್ಕರ ರೈತರುಗಳು ಆದಷ್ಟು ಸೈಜ್ ಮರಿನೇ ಕೇಳ್ತಾರೆ. ನಮ್ಮ ಹತ್ರ ಸೈಜ್ ಮರಿನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಅವ್ರು ಬಂದು ಕೇಳಿದ ತಕ್ಷಣ ನಾವು ಕೊಡ್ತೀವಿ ಸರ್. ರೈತರು ಯಾವ ಸೈಜ್ ಕೇಳ್ತಾರೋ ಆ ಸೈಜ್ ಮರಿ ನಮ್ಮ ಹತ್ರ ರೆಡಿ ಇದೆ ಸರ್. ಇವಾಗ ರೈತರಿಗೆ ಹೇಳೋದೇನು ಅಂದರೆ, ಈಗ ಅವ್ರು ಅಲ್ಲಿ ಕೂತ್ಕೊಂಡು ಯಾವುದೇದೋ ಮರಿ ತೊಗೊಂಬಂದು ಬಿಡೋ ಅಂದರೆ ಯಾರೋ ಯಾವುದೇದೋ ಮರಿ ತೊಗೊಂಡೋಗಿ ಬಿಡ್ತಾರೆ ಸರ್. ಅವ್ರು ಇಲ್ಲಿಗೆ ಬಂದು ನಮ್ಮ ಸ್ಪಾಟಿಗೆ ಬಂದು ನಾವು ಹೆಂಗೆ ಮೀನು ಮರಿಗಳನ್ನ ಸಾಕ್ತಾ ಇದ್ದೀವಿ ಅದನ್ನು ಚೆಕ್ ಮಾಡಿಬಿಟ್ಟು ಇಲ್ಲಿ ಬಂದು ನಮ್ಮ ಮೀನು ಮರಿಗಳನ್ನ ನೋಡಿ ಆರೋಗ್ಯವಾಗಿರೋ ಮರಿಗಳನ್ನ ತೊಗೊಂಡೋಗಿ ಅವ್ರು ಬಿಡ್ಕೋಬೇಕು ಸರ್. ಇಲ್ಲಿ ಬಂದು ಅವ್ರು ಕ್ವಾಲಿಟಿ ಚೆಕ್ ಮಾಡಿ ಮರಿ ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ ಸರ್. ಕರ್ನಾಟಕದಲ್ಲಿ ಯಾರೂ ಕೊಡಲ್ಲ ಸರ್, ಅಷ್ಟು ಕಡಿಮೆ ರೇಟಿಗೆ ನಾವು ಮರಿ ಕೊಡ್ತೀವಿ ಸರ್. ಈಗ ಕೆರೆಯರು ಯಾರಾದರೂ ಆಗಲಿ, ಈಗ ಅವ್ರ ಮರಿಗಳು ಬಿಡೋದಲ್ಲ ಇಂಪಾರ್ಟೆಂಟು, ಒಳ್ಳೆ ಜಾತಿನ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವ್ರು ಇಲ್ಲಿಗೆ ಬಂದು ಒಳ್ಳೆ ಜಾತಿ ಮರಿಗಳನ್ನ ಸೆಲೆಕ್ಷನ್ ಮಾಡಿ ತೊಗೊಂಡೋಗ್ಬೇಕಂತ ನಾನು ಕೇಳ್ಕೊತೀನಿ ಸರ್.